ಇವತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಬಹುವಿಕಲ್ಪೀಯ ಪ್ರಶ್ನೆಗಳ ವಿಡಿಯೋ ಇದೆ. ಹೊಸ ಪಾಠ ಇದೆ, ಅದುವೇ ಪಾಠ 11 ಸಮೈಕಿ ಪಹಚಾನ್ ಅಂತ. ಸೊ ಈ ಪಾಠದ ಮೇಲೆ ಒಟ್ಟು 23 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪರೀಕ್ಷಾ ದೃಷ್ಟಿಯಂತೂ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಇದ್ದಾವೆ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ತಾವು ನೋಡದೇ ಇದ್ದರೆ ಮೇಲೆ ಐಕಾರ್ಡಲ್ಲಿ SSLC ಹಿಂದಿ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ಇಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ ಮತ್ತು ಪ್ರಾಕ್ಟೀಸ್ ಪೇಪರ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು. ದಯಮಾಡಿ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ, ವಿಡಿಯೋವನ್ನು ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಸಮೈಕಿ ಪಹಚಾನ್ ಅಂತಕ್ಕಂಥ ಪಾಠದ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಸಮೈಕಿ ಪಹಚಾನ್ ಪಾಠ का विधा है. ನಾಟಕ, ದೋಹಾ, ಪದ, ಕವಿತಾ. ಸೊ ಸಮೈಕಿ ಪಹಚಾನ್ ಅಂತಕ್ಕಂಥ ಪಾಠ ಇದು ಮುಖ್ಯವಾಗಿ ಕವಿತಾ ವಿಧದಲ್ಲಿದೆ. ಸೊ ಡಿ ಕವಿತಾ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಸಮೈಕಿ ಪಹಚಾನ್ ಕವಿತಾಕ್ಕೆ ಕವಿ ಹೇ. ಹಾಗಾದರೆ ಸಮೈಕಿ ಪಹಚಾನ್ ಅಂತಕ್ಕಂಥ ಪದ್ಯದ ಕವಿ ಯಾರು? ಭಗವತಿ ಚರಣ್ ವರ್ಮಾ, ರಾಮಧಾರಿ ಶಿವ್ ದಿನಕರ್, ಸಿಯಾರಾಮ್ ಶರಣಗುಪ್ತ, ಸೋಹನ್ ಲಾಲ್ ದ್ವಿವೇದಿ. ಸೊ ಏನಪ್ಪ ಅಂತಂದರೆ ಸಮೈಕಿ ಪಹಚಾನ್ ಅಂತಕ್ಕಂಥ ಈ ಒಂದು ಕವಿತೆಯನ್ನು ಬರೆದಿರ್ತಕ್ಕಂಥ ಕವಿ ಬಂದ್ಬಿಟ್ಟು ಆಪ್ಷನ್ ಸಿ ಸಿಯಾರಾಮ್ ಶರಣಗುಪ್ತ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಕವಿ के अनुसार मनुष्य को सुख कब नहीं मिलता. ಕವಿಯ ಅನುಸಾರ ಮನುಷ್ಯನಿಗೆ ಸುಖ ಯಾವಾಗ ಸಿಗೋದಿಲ್ಲ? ಎ समय से, बी समय नष्ट करने से, ಸಿ समय के लाभ उठाने से, या ಡಿ काम करने से. ಸರಿಯಾದ ಉತ್ತರ ಇತ್ತು ಸಮಯಕ್ಕೆ ನಷ್ಟ करने से. ಸಮಯವನ್ನು ನಷ್ಟ ಮಾಡೋದ್ರಿಂದ ಮನುಷ್ಯನಿಗೆ ಸುಖ ಸಿಗೋದಿಲ್ಲ. ನೆಕ್ಸ್ಟ್ ಕ್ವಶನ್, ಬಹಾನೆ बनाने का प्रमुख कारण क्या है. ಬಹಾನೆ बनाने ಸ್ಕರ್ತೆಗೆ ಮುಂದಕ್ಕೆ ತಳ್ಳೋದು. ಸೊ ಸುಮ್ಮನೆ ಅದನ್ನು ನೆವ ಹಾಕಿ ಏನು ಮಾಡ್ತೀವಪ್ಪ ಅಂದರೆ ಕುಂಟು ನೆಪ ಹಾಕಿ ಇಂದು ಮಾಡೋದನ್ನು ನಾಳೆ ಬರೋದಿನ ಅಂತೀವಲ್ಲ, ಅದು ಬಹಾನೆ ಬನಾನ ಅಂತಾರೆ. ಸೊ ಸಮಯ, ಪರಿಶ್ರಮ, ಆಲಸ್, ಉದ್ಯೋಗ. ಸೊ ಬಹಾನೆ बनाने का प्रमुख कारण है कि ऑप्शन सी आलस इज द राइट आंसर. आलसितम. क्वेश्चन नंबर 5, ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ ಧನ ಹೇ. ಸಮಯ ಅಂತಕ್ಕಂಥದ್ದು ಯಾರು ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದ ಕೊಡುಗೆ ಅಂತ ಹೇಳ್ತಾರೆ? ಕವಿ, ಚಕ್ರವರ್ತಿ, ಉದ್ಯೋಗಿ, ಈಶ. ಸೊ ಸಮಯ ಈಶ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದ ಕೊಡುಗೆ ಅಂತ ಹೇಳ್ತಾರೆ. ಸೊ ಆಪ್ಷನ್ ನಂಬರ್ ಡಿ ಈಶ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಕವಿ ಕಿಸ್ ಪರ್ ವಿಶ್ವಾಸ ಕರ್ನೆ ಕೋ ಕಹತೆ ಹೇ. ಕವಿ ಯಾವುದರ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಹೇಳಿದ್ದಾರೆ? ಎ ಕವಿ, ಬಿ ಚಕ್ರವರ್ತಿ, ಸಿ ಉದ್ಯೋಗಿ, ಡಿ ಆತ್ಮ. ಸೊ ಕವಿ ಆತ್ಮದ ಮೇಲೆ ಏನು ಮಾಡಿದಾರಪ್ಪ ಅಂದರೆ ವಿಶ್ವಾಸವನ್ನು ಇಡ್ಲಿಕ್ಕೆ ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಡಿ ಆತ್ಮ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಸಮಯ ಕೋ ಖೋನೆ ಸೆ ಕ್ಯಾ ಹೋತಾ ಹೇ. ಸಮಯವನ್ನು ಹಾಗೆ ಕಳೆಯೋದರಿಂದ, ವ್ಯರ್ಥವನ್ನು ಕಳೆಯೋದ್ರಿಂದ ಏನಾಗುತ್ತೆ? ಲಾಭ, ವ್ಯರ್ಥ, ಪಚ್ತಾನ, ಸುಖ. ಸೊ ಸಮಯವನ್ನು ಕಳೆಯೋದರಿಂದ ಏನಾಗ್ತದಪ್ಪ ಅಂದ್ರೆ ಪಚ್ತಾನ ಪಡ್ತಾರೆ, ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗ್ತದೆ. ಸೊ ಆಪ್ಷನ್ ಸಿ ಪಚ್ತಾನ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಕಿಸೆ ಸುಸಮಯ ನಹಿ ಮಿಲ್ನೆ ಸೆ ಸೌಖ್ಯ ಸೆ ನಹಿ ರಹ ಸಕ್ತೆ ಹೇ. ಯಾರಿಗೆ ಒಂದು ಒಳ್ಳೆಯ ಸಮಯ ಸಿಗದೇ ಇದ್ದರೆ ಅವರು ಸೌಖ್ಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ? ಸೊ ಆಪ್ಷನ್ಸ್ ಕವಿ, ಚಕ್ರವರ್ತಿ, ಉದ್ಯೋಗಿ, ಈಶ. ಸೊ ಉದ್ಯೋಗಿಗೆ ಕೆಲಸ ಮಾಡಲಿಕ್ಕೆ ಸುಸಮಯ ಒಳ್ಳೆಯ ಸಮಯ ಸಿಗದೇ ಇದ್ದರೆ ಆತ ಸುಖ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ನಂಬರ್ ಸಿ ಉದ್ಯೋಗಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಜೋ ಕಾಮ್ ಕರ್ನಾ ಹೇ ಉಸೆ ಕಬ್ ಕರ್ನಾ ಚಾಹಿಯೇ. ಸೊ ಯಾವಾಗ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಆವಾಗ ಯಾವಾಗ ಮಾಡಬೇಕು ಆ ಕೆಲಸ ಅಂತ ಕೇಳಿದ್ದಾರೆ? ಕಲ್, ಅಭಿ, ಪರ್ಸೋ, ಇನ್ಮೆ ಸೆ ಕೋಯಿ ಭಿ ನಹಿ. ಜೋ ಕಾಮ್ ಕರ್ನಾ ಹೇ ಉಸೆ ಅಭಿ ಹಿ ಕರ್ನಾ ಹೇ. ಸೊ ಈ ತಕ್ಷಣವೇ ಆ ಕೆಲಸವನ್ನು ಮಾಡಬೇಕು. ಸೊ ಆಪ್ಷನ್ ನಂಬರ್ ಬಿ ಅಭಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಜೋ ಕಾಮ್ ಕರ್ನಾ ಹೇ ಉಸೆ ಅಭಿ ಹಿ ಕರ್ನಾ ಚಾಹಿಯೇ. ಕ್ವಶನ್ ನಂಬರ್ 10, ಇಸ್ಕೆ ಖೋನೆ ಸೆ ಹಮ್ ಫಿರ್ ನಹಿ ಪಾ ಸಕ್ತೆ ಹೇ. ಇದನ್ನು ಕಳೆದುಕೊಳ್ಳೋದ್ರಿಂದ ಮತ್ತೆ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಏನದು? ಪೈಸೆ, ಪುಸ್ತಕೆ, ಸಮಯ, ಸುಖ. ಸೊ ಇದನ್ನು ಕಳೆಯೋದ್ರಿಂದ ಮತ್ತೆ ನಮಗೆ ಸಿಗೋದಿಲ್ಲ, ಅದುವೇ ಸಮಯ ಅಂತಕ್ಕಂಥದ್ದು. ಆಪ್ಷನ್ ಸಿ ಸಮಯ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಧನಕ್ಕೆ ಸಾಥ್ ಇಸ್ಕಿ ಸಮತಾ ನಹಿ ಕರ್ನಿ ಚಾಹಿಯೇ. ಸಂಪತ್ತಿನ ಜೊತೆಗೆ ಇದರ ಒಂದು ಹೋಲಿಕೆಯನ್ನು ಮಾಡುವಾಗಿಲ್ಲ. ಯಾವುದದು? ಸಮಯ, ಪೈಸೆ, ಪುಸ್ತಕೆ, ಸಮಯ, ಸುಖ. ಸೊ ಯಾವುದನ್ನು ಸಂಪತ್ತಿಗೆ ಒಂದು ಹೋಲಿಕೆಯನ್ನು ಮಾಡಬಾರ್ದು ಅಂತ ಕವಿ ಹೇಳಿದ್ದಾರೆ ಅಂದರೆ ಆಪ್ಷನ್ ಸಿ ಸಮಯ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12,
ಯಹ ಹಮಾರ ಶುಭ ಜೀವನ ಹೇ, ಇದುವೇ ನಮ್ಮ ಒಂದು ಶುಭ ಜೀವನ ಅಂತ ಕವಿ ಹೇಳಿದ್ದಾರೆ. ಏನದು? ಪೈಸೆ, ಪುಸ್ತಕೆ, ಸಮಯ್, ಸುಖ್. ಸೊ ಮನುಷ್ಯನ ಶುಭ ಜೀವನ ಯಾವುದಪ್ಪ ಅಂತಂದ್ರೆ ಯಹಿ ಸಮಯ ಹಿ ಹಮಾರ ಶುಭ ಜೀವನೇ, ಈ ಸಮಯವೇ ನಮ್ಮ ಶುಭ ಜೀವನ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಸಮಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಇಸ್ಕೆ ಏಕಪಲ್ ಕೋ ಬಿ ಹಮ್ ತುಚ್ ನಹಿ ಮಾನನಾ ಚಾಹಿಯೇ, ಇದರ ಒಂದು ಕ್ಷಣವೂ ಕೂಡ ನಾವು ಕೀಳರಿಮೆಯಾಗಿ ತೆಗೆದುಕೊಳ್ಳೋದು ತಿಳ್ಕೋಬಾರ್ದು. ಯಾವುದರದು? ಇಸ್ಕೆ ಏಕಪಲ್ ಕೋ ಬಿ ಹಮ್ ತುಚ್ ನಹಿ ಮಾನನಾ ಚಾಹಿಯೇ, ಇದರ ಒಂದು ಕ್ಷಣವೂ ಸಹಿತ ನಾವು ಕೀಳು ಅಂತ ತಿಳಿದುಕೊಳ್ಳಬಾರದು. ಪೈಸೆ, ಪುಸ್ತಕೆ, ಸಮಯ, ಸುಖ್. ಸೊ ರೈಟ್ ಆನ್ಸರ್ ಈಸ್ ಸುಖ್ ಅಂತ. ಸಮಯ ಅಂತಕ್ಕಂಥದ್ದು ಸಮಯದ ಒಂದೊಂದು ಕ್ಷಣವೂ ಕೂಡ ನಾವು ಕೀಳರಿಮೆ, ಕೀಳು, ಅದು ಬಹಳಷ್ಟು ಒಂಥರನಾಗಿರ್ತಕ್ಕಂಥ ಕೆಳಮಟ್ಟದ್ದು ಅಂತ ತಿಳಿದುಕೊಳ್ಳಬಾರದು. ಸೊ ಆಪ್ಷನ್ ಸಿ ಸಮಯ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಮಯಕ್ಕೆ ಪಲ್ ಪಲ್ ಸೇ ಬನಾ ಹುವಾ ಹೇ, ಸಮಯದ ಒಂದೊಂದು ಕ್ಷಣಗಳಿಂದನೂ ಕೂಡ ನಿರ್ಮಾಣ ಆಗಿದೆ. ಏನದು? ಪೈಸೆ, ಪುಸ್ತಕೆ, ಜೀವನ್, ಸುಖ್. ಸಮಯದ ಒಂದೊಂದು ಕ್ಷಣಗಳಿಂದ ಒಂದೊಂದು ಸೆಕೆಂಡ್ಗಳಿಂದ ಕೂಡ ನಿರ್ಮಾಣ ಆಗಿದೆ. ಅದುವೇ ಏನಪ್ಪ ಅಂದರೆ ಜೀವನ. ಸೊ ಆಪ್ಷನ್ ಸಿ ಜೀವನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಜೋ ಕಾಮ್ ಕರ್ನಾ ಹೇ ಉಸ್ಮೆ ಕ್ಯಾ ಲಗಾನಾ ಚಾಹಿಯೇ, ನಾವೇನು ಕೆಲಸ ಮಾಡಬೇಕಾಗಿದೆಯಲ್ಲ ಅದರಲ್ಲಿ ನಾವು ಏನನ್ನು ಮಾಡಬೇಕಾಗಿದೆ, ಏನನ್ನು ಹಚ್ಕೋಬೇಕಾಗಿದೆ ಅಂತ ಕೇಳಿದ್ದಾರೆ. ಆತ್ಮ, ಪರಿಶ್ರಮ, ಚಿತ್ತ, ಸುಖ. ಜೋ ಕಾಮ್ ಕರ್ನಾ ಹೇ ಉಸ್ಮೆ ಕ್ಯಾ ಕರ್ನಾ ಕಿ ಚಿತ್ತ ಲಗಾನಾ ಚಾಹಿಯೇ, ಏನು ಕೆಲಸ ಮಾಡಬೇಕಾಗದಲ್ಲ ಅದರಲ್ಲಿ ಮನಸ್ಸಿಟ್ಟು ನಾವೇನು ಮಾಡಬೇಕು, ಬಹಳಷ್ಟು ಅವಧಾನವನ್ನು ಕೇಂದ್ರೀಕರಿಸಿ ಕೆಲಸವನ್ನು ಮಾಡಬೇಕಾಗ್ತದೆ. ಸೊ ಆಪ್ಷನ್ ಸಿ ಚಿತ್ತ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 16, ಆತ್ಮ ಪರ್ ವಿಶ್ವಾಸ ಕರ್ಕೆ ಕಿಸೆ ಭಗಾನಾ ಚಾಹಿಯೇ, ಕವಿ ಹೇಳ್ತಾರೆ ಆತ್ಮದ ಮೇಲೆ ವಿಶ್ವಾಸ ಮಾಡಿದರೆ ಸೊ ಯಾವುದನ್ನು ಕೂಡ ನಾವು ಅದನ್ನು ಹೋಗಲಾಡಿಸಬೇಕು, ಆತ್ಮದ ಮೇಲೆ ವಿಶ್ವಾಸ ಇಟ್ಟು ಯಾವುದನ್ನು ಹೋಗಲಾಡಿಸಬೇಕಂತ ಹೇಳಿದ್ದಾರೆ. ಸಮಯ, लाभ, संदेह, हाथ. सो कवि कहते हैं कि आत्मा पर विश्वास करके संदेह को भगाना चाहिए. संदेह ಅಂತಕ್ಕಂಥದ್ದೇನಿತ್ತಪ್ಪ ಅಂದರೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17, इसके खोने से सर्वथा पछताना पड़ता है. ಸೊ ಇದನ್ನು ಕಳೆದುಕೊಳ್ಳುವುದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಯಾವತ್ತೂ ಕೂಡ ಪಶ್ಚಾತ್ತಾಪವನ್ನು ಅನುಭವಿಸ್ತೀವಿ. ಸಮಯ, ಲಾಭ, ಸಂದೇಹ, ಹಾತ. ಸೊ ಯಾವುದರಿಂದ ಕಳೆದುಕೊಳ್ಳುವುದರಿಂದ ನಾವು ಯಾವತ್ತೂ ಕೂಡ ಪಶ್ಚಾತ್ತಾಪವನ್ನು ಅನುಭವಿಸ್ತೀವಿ ಅಂದರೆ ಸೊ ಆಪ್ಷನ್ ನಂಬರ್ ಎ ಸಮಯ ಅಂತಕ್ಕಂಥದ್ದು. ಸಮಯವನ್ನು ಕಳೆದುಕೊಳ್ಳೋದ್ರಿಂದ ಜೀವನದಲ್ಲಿ ನಾವು ಖಂಡಿತವಾಗಿ ಪಶ್ಚಾತ್ತಾಪವನ್ನು ಅನುಭವಿಸ್ತೀವಿ. ಕ್ವಶನ್ ನಂಬರ್ 18, समय की पहचान कविता में कवि किसे अनमोल माने है. समय की पहचान ಕವಿತೆಯಲ್ಲಿ ಕವಿ ಯಾವುದನ್ನು ಅಮೂಲ್ಯ ಅಂತ ಹೇಳಿದ್ದಾರೆ. ಎಸ್, ಸಮಯ, ಲಾಭ, ಸಂದೇಹ, ಹಾತ. ಸೊ ಪದ್ಯದಲ್ಲಿ ಹೇಳಿದ್ದಾರೆ, ಕವಿ ಏನು ಹೇಳಿದಾರಪ್ಪ ಅಂದರೆ ಸಮಯವೇ ಒಂದು ಏನಪ್ಪ ಅಂದರೆ ಅಮೂಲ್ಯ ಅಂತಕ್ಕಂಥದ್ದು. ಸಮಯಕ್ಕೋ ಅನಮೋಲ್ ಮಾನೆ ಹೇ. ನೆಕ್ಸ್ಟ್ ಕ್ವಶನ್ 19, ಸಮಯ ಕಿ ಪಹಚಾನ್ ಕವಿತಾ ಕಾ ಸಂದೇಶ ಯಹ ಹೇ ಕಿ. ಹಾಗಾದರೆ ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯದ ಸಂದೇಶ ಏನು? ಒಂದನೇದು, ಸಮಯ ನಷ್ಟ ಕರೋ, समय चक्रवर्ती के बराबर है, समय आलस बना देता है, या काम करने के अवसर को व्यर्थ जाने नहीं देना है. सो ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ಡಿ ಏನಿದೆಯಲ್ಲ, ಕಾಮ್ ಕರ್ನೆ ಕೋ ಕಾಮ್ ಕರ್ನೆಗೆ ಅವಸರ್ ಕೋ ವ್ಯರ್ಥ ನಹಿ ಜಾನೆ ದೇನಾ ಹೇ ಅಂತಕ್ಕಂಥ ಆಯ್ಕೆ ಅದು ಸರಿಯಾಗಿರ್ತಕ್ಕಂಥದ್ದಿತ್ತು. ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ಅದನ್ನು ಹಾಳು ಮಾಡಬಾರದು, ವ್ಯರ್ಥ ಮಾಡಬಾರದು ಅಂತಕ್ಕಂಥದ್ದೇ ಒಂದು ಸಮಯ ಕಿ ಪಹಚಾನ್ ಪದ್ಯದ ಸಂದೇಶ. ಕ್ವಶನ್ 20, ಸಿಯಾರಾಮ್ ಶರಣಗುಪ್ತ ಕಿಸ್ಕೆ ಅನುಜತೆ. ಹಾಗಾದರೆ ಸಿಯಾರಾಮ್ ಶರಣಗುಪ್ತರವರು ಯಾರ ಅನುಜ? ಅನುಜ ಸ್ಕರ್ದೆಗೆ ಛೋಟಾ ಭಾಯಿ. ಶರಣಗುಪ್ತ, ರಾಮ ಶರಣಗುಪ್ತ, ಮೈಥಿಲಿ ಶರಣಗುಪ್ತ, ಗೋವಿಂದ ಶರಣಗುಪ್ತ. ಸೊ ರೈಟ್ ಆನ್ಸರ್ ಈಸ್ ಮೈಥಿಲಿ ಶರಣಗುಪ್ತ. सियाराम शरणगुप्त मैथिली शरणगुप्त जी के अनुज थे. नेक्स्ट क्वेश्चन 21, आलस, परिश्रम, नष्ट, लाभ, व्यर्थ, नुकसान, ಸಹಾಯ. ಸೊ ಆಲಸ್ ಅಂದರೆ ಪರಿಶ್ರಮ ಆದರೆ ನಷ್ಟ ಇದರ ಅರ್ಥ ಏನಪ್ಪ ಅಂತಂದರೆ ಲಾಭ ಅಂತಾಗತ್ತೆ. ಸೊ ಆಪ್ಷನ್ ಎ ಲಾಭ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 22, समय की पहचान कविता से इसके महत्व को हम समझ सकते हैं. ಹಾಗಾದರೆ ಸಮಯ ಕಿ ಪಹಚಾನ್ ಈ ಪದ್ಯದ ಮೂಲಕ ನಾವು ಯಾವುದರ ಮಹತ್ವವನ್ನು ತಿಳಿದುಕೊಳ್ಳುತ್ತೇವೆ? ಪೈಸೆ, ಧನ್, ಸಮಯ, ಈಶ. ಸೊ ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯಪಾಠವನ್ನು ಓದೋದ್ರಿಂದ ನಮಗೆ ಸೊ ಯಾವುದರ ಮಹತ್ವದ ಅರಿವಾಗುತ್ತಪ್ಪ ಅಂತಂದರೆ ಆಪ್ಷನ್ ಸಿ ಸಮಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು.
ನೆಕ್ಸ್ಟ್ ಕ್ವಶನ್, ಜೀವನ್ ಮರಣ್ ಹೋನಾ ಡ್ಯಾಶ್. ಈ ಪ್ರಶ್ನೆಗೆ ಪೂರ್ಣ ಮಾಡೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ, ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಕೊಡ್ತಕ್ಕಂಥ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಎಲ್ಲ ಸಬ್ಜೆಕ್ಟಲ್ಲಿನೂ ಕೂಡ ಗುಡ್ ಕ್ವಾಲಿಟಿ ಒಂದು ಮಟೀರಿಯಲ್ಗಳನ್ನು ನಿಮಗೆ ಪ್ರೊವೈಡನ್ನು ನಾವುಗಳು ಮಾಡ್ತಾ ಇದ್ದೀವಿ. ಸೊ ಜೀವನ್ ಮರನ್ ಹೇ ಖೋನಾ ಪಾನಾ ವ್ಯರ್ಥ ಖಾನಾ ನ ಖೋನಾ. ಸೊ ಖೋನಾ ಇದರ ವಿರುದ್ಧಾರ್ಥಕ ಪದ್ಯ ಬರೀಬೇಕಾಗಿತ್ತು. ಸೊ ಆಪ್ಷನ್ ಸಿ ಪಾನಾ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದು ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯಪಾಠದ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ 23 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದು. ಮತ್ತೆ ಸಿಗುವ ಮುಂದಿನ ಪಾಠದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್.